ಇನ್ನು ನಟ ವಿಜಯ್ ಸಮಾವೇಶದಲ್ಲಿ ಕಾಲ್ತುಳಿತಕ್ಕೆ ಈ ತನಕ 39 ಮಂದಿ ಬಲಿಯಾಗಿದ್ದಾರೆ. ನಟ ರಾಜಕಾರಣಿ ವಿಜಯ್ ರ್ಯಾಲಿಯಲ್ಲಿ ಕಾಲ್ತುಳಿತ ಪ್ರಕರಣ 8 ಜನ ಮಕ್ಕಳು 16 ಜನ ಮಹಿಳೆಯರು ಸೇರಿ 39 ಮಂದಿ ಕೊನೆಯುಸಿರೆಳೆದಿದ್ದಾರೆ. 100ಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿದೆ. 51 ಜನರ ಸ್ಥಿತಿ ಗಂಭೀರವಾಗಿದೆ. ಇನ್ನು ಟಿವಿಕೆ ಪಕ್ಷದ ಕಾರ್ಯಕ್ರಮದಲ್ಲಿ ಕಂದಮ್ಮಗಳು ಕೂಡ ಕೊನೆಯುಸಿರೆಳೆದಿದ್ದಾರೆ. ಮೃತಪಟ್ಟ 39 ಜನರಲ್ಲಿ 35 ಶವಗಳ ಗುರುತನ್ನು ಈಗಾಗಲೇ ಪತ್ತೆ ಹಚ್ಚಲಾಗಿದೆ. ಇನ್ನು 4 ಮೃತದೇಹಗಳ ಗುರುತು ಪತ್ತೆ ಮಾಡೋದಕ್ಕೆ ಪೊಲೀಸರು ಯತ್ನಿಸ್ತಾ ಇದ್ದಾರೆ. ಕರೂರು ಸರ್ಕಾರಿ ವೈದ್ಯಕೀಯ ವಿವಿಯಲ್ಲಿ 50, ಖಾಸಗಿ ಆಸ್ಪತ್ರೆಯಲ್ಲಿ 61 ಜನರು ಸೇರಿ ಒಟ್ಟು 111 ಜನರಿಗೆ ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲನೆಯನ್ನು ನಡೆಸಿದ್ದಾರೆ ತಮಿಳುನಾಡಿನ ಮುಖ್ಯಮಂತ್ರಿ ಎಂ ಕೆ ಸ್ಟಾಲಿನ್. ಮೃತರ ಕುಟುಂಬಕ್ಕೆ 10 ಲಕ್ಷ ರೂಪಾಯಿ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್. ತನಿಖೆಗೆ ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿ ನೇಮಿಸಿ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದೆ. ಇನ್ನು ನಟ ಕಮ್ಮ ರಾಜಕಾರಣಿ ವಿಜಯ್ ಅವರ ರ್ಯಾಲಿಯ ಕಾಲ್ತುಳಿತ ಪ್ರಕರಣ ಇದೆ. 8 ಜನ ಮಕ್ಕಳು ಸೇರಿದಂತೆ 16 ಜನ ಮಹಿಳೆಯರು, ಒಟ್ಟು 39 ಜನರ ಸಾವಾಗಿದೆ. 100ಕ್ಕೂ ಹೆಚ್ಚು ಜನರು ಈಗ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. 51 ಜನರ ಸ್ಥಿತಿ ಗಂಭೀರವಾಗಿದೆ. ಸಾವಿನ ಸಂಖ್ಯೆ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಮೃತರ ಕುಟುಂಬದಲ್ಲಿ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ನೋಡ್ತಾ ಇದ್ದೀವಿ, ಇದು ಆಸ್ಪತ್ರೆಯ ಮುಂಭಾಗ ನೋಡಿ, ವ್ಯಕ್ತಿಯೊಬ್ಬರು ತಮ್ಮ ಕುಟುಂಬದ ಸದಸ್ಯರನ್ನ ಕಳೆದುಕೊಂಡು ರೋಧಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು. ಇನ್ನು ಮತ್ತೊಂದು ಕಡೆ ಫಸ್ಟ್ ವಿಂಡೋದಲ್ಲಿ ನೋಡ್ತಾ ಇದ್ರಿ, ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಆಗ್ತಾ ಇರುವಂಥ ಚಿಕಿತ್ಸೆ ಯಾವ ರೀತಿ ನಡೀತಾ ಇದೆ. ಸಾಗರೋಪಾದಿಯಲ್ಲಿ ಜನ ಬಂದ್ಬಿಟ್ಟಿದ್ರು, ನಿರೀಕ್ಷಣೆ ಮಾಡಿರಲಿಲ್ಲ. ಸಣ್ಣ ರಸ್ತೆ, 60 ಅಡಿಯ ರಸ್ತೆ, ಕರೂರಿನಲ್ಲಿ ಒಂದು ಸಮಾವೇಶವನ್ನು ಆಯೋಜನೆ ಮಾಡಿದ್ರು, ಅಂದರೆ ರ್ಯಾಲಿಯನ್ನು. ಆ ರ್ಯಾಲಿಯಲ್ಲಿ ನಟ ವಿಜಯ್ ಬರ್ತಾರೆ ಅಂತ ಗೊತ್ತಾಗಿ ಏಕಾಏಕಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದೆ ಇದಕ್ಕೆಲ್ಲ ಕಾರಣ ಅಂತ ಸ್ಥಳೀಯರು ಕೂಡ ಹೇಳ್ತಾ ಇದ್ರು. ಈಗ ದಸರಾ ಹಬ್ಬದ ಆಚರಣೆ, ಮಕ್ಕಳಿಗೂ ಕೂಡ ರಜೆ ಇರುತ್ತೆ, ಹೀಗಾಗಿ ತಮ್ಮ ನೆಚ್ಚಿನ ನಟ ಈಗ ಅವ್ರನ್ನ ನೋಡಲಿಕ್ಕೆ ಆಗಮಿಸಿದ್ರು. ನೋಡಿ, ಡ್ರೋನ್ ವಿಜುವಲ್ಸ್ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಮೊದಲನೇ ವಿಂಡೋದಲ್ಲಿ ನೋಡ್ತಾ ಇರೋದು ಸಂಜೆಯ ಡ್ರೋನ್ ವಿಜುವಲ್ಸ್. ನಿನ್ನೆ ಸಂಜೆ ಏನು ನಟ ದಳಪತಿ ವಿಜಯ್ ಅವರ ಕಾರ್ಯಕ್ರಮ ಆಗ್ತಾ ಇತ್ತು, ರ್ಯಾಲಿ. ಆ ಸಂದರ್ಭದಲ್ಲಿ ಎಷ್ಟು ಮಂದಿ ಕಿಕ್ಕಿರಿದು ಸೇರಿದ್ರು ನೋಡಿ. ಅಲ್ಲಿ ಉಸಿರುಗಟ್ಟುವಂಥ ವಾತಾವರಣ, ಅದರ ಡ್ರೋನ್ ವಿಜುವಲ್ಸ್ನ ನೋಡ್ತಾ ಇದ್ದೀವಿ ಫಸ್ಟ್ ವಿಂಡೋದಲ್ಲಿ. ಎರಡನೇ ವಿಂಡೋದಲ್ಲಿ ಈಗ ಬೆಳಗಿನ ವಿಜುವಲ್ಸ್. ಇದು ಅದೇ ರಸ್ತೆ, 60 ಅಡಿಯ ರಸ್ತೆ. ಇದು 30 ಅಡಿ 60 ಅಡಿ ರಸ್ತೆ. ಇನ್ನು ಕಾಲ್ತುಳಿತಕ್ಕೆ ಕಾರಣ ಏನೇನು ಅನ್ನೋದನ್ನ ನೋಡೋದಾದ್ರೆ, ತಮ್ಮ ನೆಚ್ಚಿನ ನಟ ವಿಜಯ್ ಬರ್ತಾರೆ ಅನ್ನೋದು ಗೊತ್ತಿತ್ತು ಎಲ್ರಿಗೂ. ರ್ಯಾಲಿಗೆ ನಟ ವಿಜಯ್ ತಡವಾಗಿ ಆಗಮಿಸಿದ್ದಾರೆ. ಅಲ್ಲೊಬ್ರು ಸ್ಥಳೀಯರು ಹೇಳ್ತಾ ಇದ್ರು, ಮಧ್ಯಾಹ್ನ 12 ಗಂಟೆ ರಾತ್ರಿ 10 ಗಂಟೆ ತನಕ ಅನುಮತಿ ಇತ್ತು, 2 ಗಂಟೆಗೆ ದಳಪತಿ ವಿಜಯ್ ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು, ಮಾಧ್ಯಮಗಳಲ್ಲೂ ಅದೇ ಬರ್ತಾ ಇತ್ತು ಅಂತ. ಮಧ್ಯಾಹ್ನದಿಂದ ಕಾದು ಕೂತ್ಕೊಂಡಿದ್ರು ಫ್ಯಾನ್ಸ್, ತಾಳ್ಮೆನ ಕಳೆದುಕೊಂಡ್ಬಿಟ್ಟಿದ್ರು. ಯಾಕೆಂದರೆ 2 ಗಂಟೆಗೆ ನಟ ವಿಜಯ್ ಬರ್ತಾರೆ ಅಂತ ಗೊತ್ತಿತ್ತಲ್ಲ, ಹೀಗಾಗಿ 10,000 ಜನ ಸೇರುವಂಥ ನಿರೀಕ್ಷೆ ಇತ್ತು. 27,000 ಜನರು ಜಮಾವಣೆ ಆಗಿದ್ರು ಅದೇ ಸ್ಥಳದಲ್ಲಿ. 10,000 ಇರೋ ಕಡೆ 27,000 ಜನ ಬಂದರೆ ಏನಾಗುತ್ತೆ? ಟಿವಿಕೆ 2 ಕಡೆ ಅನುಮತಿ ಕೇಳಿತ್ತು. ಪೊಲೀಸರಿಂದ ಈ ಜಾಗದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಟಿವಿಕೆ ಪಕ್ಷ ತಮಿಳಗ ವೆಟ್ರಿ ಕಳಗಂ ಇದನ್ನು ಘೋಷಣೆ ಮಾಡಿದ್ದಾರೆ. ಪಕ್ಷದ ಸಂಸ್ಥಾಪಕ ಅಧ್ಯಕ್ಷ ನಟ ವಿಜಯ್ ಅವರೇ 2 ಕಡೆ ಅನುಮತಿ ಕೇಳಿದ್ರು. ಪೊಲೀಸರಿಂದ ಈ ಜಾಗದ ವ್ಯವಸ್ಥೆನ ಮಾಡಲಾಗಿತ್ತು. ಇಷ್ಟು ದೊಡ್ಡ ರ್ಯಾಲಿಗೆ ಮಕ್ಕಳನ್ನು ಕರೆದುಕೊಂಡು ಹೋಗಿದ್ರು ಜನ. ನಟ ವಿಜಯ್ ಇದ್ದಾರಲ್ಲ, ಅವರು ಕೇವಲ ಒಬ್ಬ ಸಾಮಾನ್ಯ ನಟ ಅಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಅವ್ರಿಗೆ ಅಭಿಮಾನಿಗಳಿದ್ದಾರೆ. ಹೀಗಾಗಿ ಮಕ್ಕಳನ್ನ ಕೂಡ ಕರೆದುಕೊಂಡು ಹೋಗಿದ್ರು ಆ ಒಂದು ರ್ಯಾಲಿಗೆ. ವಿಜಯ್ ನೋಡೋಕ್ಕೆ ಗುಡಿಸಲುಗಳು, ಟ್ರಾನ್ಸ್ಫಾರ್ಮರ್ಗಳ ಮೇಲೂ ಕೂಡ ಜನ ಏರಿದ್ರು. ಮುಂದಕ್ಕೆ ಏನು ಅನಾಹುತ ಆಗತ್ತೆ ಅನ್ನೋದು ಜನರಿಗೆ ನಿರೀಕ್ಷೆನೇ ಇಲ್ಲ. ಟ್ರಾನ್ಸ್ಫಾರ್ಮರ್ ಹತ್ರ ಕೂಡ ಹೋಗಿದ್ರು ಜನ. ಘಟನೆಗೂ ಮೊದಲೇ 9 ವರ್ಷದ ಬಾಲಕಿ ಅಶ್ಮಿಕಾ ಮಿಸ್ಸಿಂಗ್. ನೋಡಿ, ಒಬ್ಬ ಕಾರ್ಯಕರ್ತ ಬಂದು ಹೇಳ್ತಾನೆ ಟಿವಿಕೆ ಸಂಸ್ಥಾಪಕ ವಿಜಯ್ಗೆ. ಮೊದಲನೇ ವಿಂಡೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇದನ್ನೇ ಅನೌನ್ಸ್ ಮಾಡಿದ್ದು ನಟ ವಿಜಯ್. ಅಶ್ಮಿಕಾ ಅಂತ 9 ವರ್ಷದ ಬಾಲಕಿ ಈಗ ಮಿಸ್ ಆಗಿದ್ದಾಳೆ. ದಯವಿಟ್ಟು ಸೋದರ ಸೋದರಿಯರೇ, ನಿಮಗೆ ಅಶ್ಮಿಕಾ ಸಿಕ್ಕಿದ್ರೆ ಫಸ್ಟ್ ಅವ್ರ ಪೇರೆಂಟ್ಸ್ಗೆ ಅವಳನ್ನ ಕೊಡೋ ಅಂತ ಕೆಲಸವನ್ನು ಮಾಡಿ ಅನ್ನೋ ಮಾತನ್ನು ವೇದಿಕೆ ಮೇಲೆ ಹೇಳಿದ್ರು. ಒಬ್ಬ ವ್ಯಕ್ತಿ ಕಾರ್ಯಕರ್ತ ಬಂದು ವಿಜಯ್ಗೆ ಹೇಳ್ತಾನೆ, ಅಶ್ಮಿಕಾ ಅಂತ 9 ವರ್ಷದ ಹುಡುಗಿ ಮಿಸ್ ಆಗಿದ್ದಾಳೆ ಅಂತ. ಅದನ್ನು ಅನೌನ್ಸ್ ಮಾಡ್ತಾರೆ. ಆಮೇಲೆ ನೇರವಾಗಿ ವಿಜಯ್ ಅವರ ಹತ್ರ ಬಂದು
9 ವರ್ಷದ ಬಾಲಕಿ ಅಶ್ಮಿಕಾ ಕಾಣೆಯಾಗಿದ್ದಾಳೆ, ಹುಡುಕಿ ಕೊಡಿ ಅನ್ನೋದನ್ನ ತಾವು ಅನೌನ್ಸ್ ಮಾಡಿಬಿಡಿ ಅಂತ ಹೇಳ್ತಾರೆ. ತಕ್ಷಣವೇ ಎಚ್ಚೆತ್ತುಕೊಂಡಂತಹ ನಟ ವಿಜಯ್, ನೋಡಿ 9 ವರ್ಷದ ಅಶ್ಮಿಕಾ ಕಾಣೆಯಾಗಿದ್ದಾಳಂತ, ಯಾರ್ಯಾರು ಸಿಕ್ಕಿದ್ರೆ ದಯವಿಟ್ಟು ಹುಡುಕೊಡಿ, ಪೊಲೀಸ್ ದಯವಿಟ್ಟು ಇದಕ್ಕೆ ಸಹಾಯ ಮಾಡಿ ಅಂತ ಹೇಳಿ ಧನ್ಯವಾದಗಳನ್ನ ಅರ್ಪಿಸಿ ಅಲ್ಲಿಂದ ಅವ್ರು ಹೊರಟುಬಿಡ್ತಾರೆ. ಇನ್ನೊಂದು ವಿಷಯ ಏನ್ ಗೊತ್ತಾ, ನಟ ವಿಜಯ್ ಅವರು ಯಾವಾಗ ತಮ್ಮ ಭಾಷಣವನ್ನ ಆರಂಭ ಮಾಡಿದ್ರೋ ಆಗ್ಲೇ ಒಂದು ಆಂಬ್ಯುಲೆನ್ಸ್ ಅಲ್ಲಿ ಪಾಸ್ ಆಯ್ತು. ಆ ಗುಂಪಿನ ಮಧ್ಯೆ ಪ್ರಾಬಬ್ಲಿ ಅವರು ಭಾಷಣವನ್ನ ಆರಂಭ ಮಾಡಿ 2-3 ನಿಮಿಷದ ಒಳಗಡೆನೆ ಒಂದು ಆಂಬ್ಯುಲೆನ್ಸ್ ಪಾಸ್ ಆಯ್ತು. ಆ ಆಂಬ್ಯುಲೆನ್ಸ್ ಹೋಗೋಕ್ಕೂ ಕೂಡ ಅಲ್ಲಿ ಜಾಗ ಇರಲಿಲ್ಲ. ಆಗ ನಟ ವಿಜಯ್ ಅವರು ಇದೇ ವೇದಿಕೆಯಲ್ಲಿ ನಿಂತು ಮಾತನ್ನ ಆಡ್ತಿರ್ತಾರೆ. ಅವರು ಅದೇ ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಏನ್ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಂಬ್ಯುಲೆನ್ಸ್ ಎಲ್ಲ ಇದೆಯಲ್ಲ, ಇಲ್ಲಿ ಏನಾಗುತ್ತೆ, ಇಲ್ಲಿ ಆಂಬ್ಯುಲೆನ್ಸ್ ಒಂದ್ ಸ್ವಲ್ಪ ಜಾಗ ಬಿಡಿ, ಸೋದರ ಸೋದರಿಯರೇ ಆಂಬ್ಯುಲೆನ್ಸ್ ಒಂದ್ ಸ್ವಲ್ಪ ಜಾಗ ಬಿಡಿ ಅನ್ನೋ ಒಂದು ಮಾತನ್ನ ಕೂಡ ನಟ ವಿಜಯ್ ಅವರು ಹೇಳ್ತಾರೆ. ಆದ್ರೆ ಈ ಘಟನೆ ಏನ್ ಸಂಭವಿಸ್ತಲ್ಲ, ಅದೇ ಸಂದರ್ಭದಲ್ಲಿ ಆಗಿರುವಂತದ್ದು ಇದು. ದಳಪತಿ ವಿಜಯ್ ಭಾಷಣದ ವೇಳೆ ಪವರ್ ಕೂಡ ಕಟ್ ಆಗಿದ್ದು ಕಾಲ್ ತುಳಿತಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಮೂಲಗಳ ಪ್ರಕಾರ 7 ಗಂಟೆ 20 ನಿಮಿಷಕ್ಕೆ ಪವರ್ ಕಟ್ ಆಯ್ತು ಅಂತ. ಇನ್ನು ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಡುವ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. ಲಾಠಿ ಚಾರ್ಜ್ ವೇಳೆ ಭಯಬಿದ್ದು ದಿಕ್ಕಾಪಾಲಾಗಿ ಓಡಿ ಹೋದ್ರು ಜನರು. ಆಂಬ್ಯುಲೆನ್ಸ್ಗೆ ಜಾಗ ಮಾಡಿಕೊಡಿ ಅಂತ ಹೇಳಿದಾಗ ವಿಜಯ್ ರ್ಯಾಲಿ ವಾಹನದಿಂದ 1 ಕಿಲೋಮೀಟರ್ ವರೆಗೂ ಕೂಡ ಜನ ಕಿಕ್ಕಿರಿದು ಸೇರಿದ್ರು ತಮ್ಮ ನೆಚ್ಚಿನ ನಟನನ್ನ ನೋಡ್ಲಿಕ್ಕೆ. ನೋಡಿ, ಸಾಲು ಸಾಲು ಕಾರಣಗಳಿದೆ ಕಾಲ್ ತುಳಿತಕ್ಕೆ. ದಳಪತಿ ವಿಜಯ್ ಅವರು ತಡವಾಗಿ ಆಗಮಿಸಿದ್ದು, ಎರಡನೇದಾಗಿ ಮಧ್ಯಾಹ್ನದಿಂದ ಕಾತ್ ಕುಳಿತುಕೊಂಡಿದ್ರು ಫ್ಯಾನ್ಸ್, ಮೂರನೇದಾಗಿ 10,000 ಜನ ಸೇರುವಂತ ನಿರೀಕ್ಷೆ ಇತ್ತು, ಬಟ್ 27,000 ಜನ ಜಮಾವಣೆಗೊಂಡಿದ್ರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ಈಗ ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಚಂದ್ರಶೇಖರ್, ನೋಡಿ, ಸಾಲು ಸಾಲು ಕಾರಣ ಇದೆ ನಿನ್ನೆಯ ಅವಘಡಕ್ಕೆ, ದುರಂತಕ್ಕೆ. ಮಾರಣ ಹೋಮ, 39 ಮಂದಿ ಸಾವನ್ನಪ್ಪಿದ್ದಾರೆ. ಈಗ ಅಲ್ಲಿಯ ಚಿತ್ರಣ ಜೊತೆಗೆ ಮುಂದಿನ ಸರ್ಕಾರದ ನಡೆ ವಿವರಣೆ ನೀಡೋದಾದ್ರೆ. ಖಂಡಿತವಾಗಿಯೂ ಮಧು, ಏನು ಮೊದಲನೇದಾಗಿ ಇಲ್ಲಿನ ಚಿತ್ರಣವನ್ನ ನಾವು ನೋಡೋದಾದ್ರೆ ಇಲ್ಲಿನ ಜನ ಸಾಕಷ್ಟು ಆತಂಕದಲ್ಲಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇಲ್ಲಿ ಏನು ನಿನ್ನೆ ರಾತ್ರಿ ನಡೆದಂತಹ ಒಂದು ಸಮಾವೇಶದಲ್ಲಿ ಕೆಲವೊಬ್ರು ಭಾಗಿಯಾಗಿದ್ರು, ಕೆಲವೊಬ್ರು ಮನೆಯಿಂದಲೇ ನೋಡ್ತಾ ಇದ್ರು. ಈ ಎಲ್ಲ ಸನ್ನಿವೇಶವನ್ನ ನೋಡಿದಂತಹ ಜನ ಸಾಕಷ್ಟು ಗಾಬರಿಯಾಗಿದ್ದಾರೆ ಅಂತಂದ್ರೆ ತಪ್ಪಾಗಲ್ಲ. ಬೆಳಗ್ಗೆ ಅವರೆಲ್ಲರೂ ಕೂಡ ಬಂದು ಇಲ್ಲಿನ ಚಿತ್ರಣವನ್ನ, ಅಂದ್ರೆ ರಾಶಿ ರಾಶಿ ಒಂದು ಚಪ್ಪಲಿಗಳ ಒಂದು ರಾಶಿಯನ್ನ ನೋಡಬಹುದು, ಮತ್ತೆ ಆ ಫ್ಲಾಗ್ ಗಳನ್ನ ನೋಡಬಹುದು, ಫ್ಲಕ್ಸ್ ಗಳನ್ನ ನೋಡಬಹುದು. ಕೆಲವೊಂದು ಚಿಕ್ಕ ಪುಟ್ಟ ಮರಗಳ ಮೇಲೆ ಹತ್ತಿದಂತ ಪರಿಣಾಮವಾಗಿ ಮರಗಳು ಮುರಿದು ಬಿದ್ದಿರುವಂತಹದನ್ನ ನೋಡಬಹುದು. ಇನ್ನು ಅಂಗಡಿಯ ಮುಂಭಾಗದಲ್ಲಿ ಏನು ಚಾವಣಿ ಹಾಕೊಂಡಿರ್ತಾರೆ, ಆ ಚಾವಣಿಯ ಮೇಲೆ ಕೂಡ ಹತ್ತಿರುವಂತಹ ಸಂದರ್ಭದಲ್ಲಿ ಅದು ಕೂಡ ಮುರಿದು ಬಿದ್ದಿರುವಂತಹದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಆಮೇಲೆ ಇಲ್ಲಿ ಮುಖ್ಯವಾಗಿ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತಹ ಕಾರಣಗಳನ್ನ ಸರ್ವೇ ಸಾಮಾನ್ಯವಾಗಿ ಇಲ್ಲಿನ ಸಾರ್ವಜನಿಕರ ಅಥವಾ ಸ್ಥಳೀಯರೇ ಹೇಳ್ತಾ ಇರುವಂತಹದ್ದು. ಅಂದ್ರೆ ವಿಜಯ್ ಅವರು ಭಾಷಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಏಕಾಏಕಿ ಮೈಕ್ ಸೌಂಡ್ ಬರಲಿಲ್ಲ. ಈ ಒಂದು ಸಂದರ್ಭದಲ್ಲಿ ಅವರು ಏನು ಒಂದು ಇನ್ಸ್ಟ್ರಕ್ಷನ್ ಅನ್ನ ಕೊಡ್ತಾ ಇದ್ರು, ಜನರಿಗೆ ಆ ಒಂದು ಇನ್ಸ್ಟ್ರಕ್ಷನ್ ತಲುಪ್ತಾ ಇರಲಿಲ್ಲ. ಜೊತೆಗೆ ಇಲ್ಲಿ ಏನು ಆಂಬ್ಯುಲೆನ್ಸ್ ಗಳು ಮೂವ್ಮೆಂಟ್ ಆಗ್ತಾ ಇತ್ತು, ಆ ಮೂವ್ಮೆಂಟ್ ಆದಂತಹ ಸಂದರ್ಭದಲ್ಲೂ ಕೂಡ ಸರಿಯಾಗಿ ಜಾಗ ಸಿಗ್ಲಿಲ್ಲ. ಸರಿಯಾದ ಸಮಯದಲ್ಲಿ ಇಲ್ಲಿನ ಜನ ಏನು ಅಸ್ವಸ್ಥರಾಗಿದ್ರು ಅವ್ರನ್ನ ಆಸ್ಪತ್ರೆಗೆ ಸೇರಿಸಲಿಕ್ಕೆ ಆಗ್ಲಿಲ್ಲ ಅನ್ನುವಂತಹದ್ದು ಕೂಡ ಇಲ್ಲಿನ ಜನರ ಒಂದು ಆತಂಕ ಆಗಿರುವಂತಹದ್ದು ಅಥವಾ ಆರೋಪ ಆಗಿರುವಂತಹದ್ದು. ಇನ್ನು ಜೊತೆಗೆ ಇಲ್ಲಿ ಏನು 12 ಗಂಟೆಗೆ ನಡಿಬೇಕಾಗಿದ್ದಂತಹ ಒಂದು ಸಮಾರಂಭ ಏನಿತ್ತು ಅಥವಾ ಸಮಾವೇಶ ಏನಿತ್ತು, ಈ ಸಮಾವೇಶ 12 ಗಂಟೆಗೆ ನಿಗದಿಯಾದಂತಹ ಸಂದರ್ಭದಲ್ಲಿ 10,000 ಜನ ಮಾತ್ರ ಬರಬಹುದು ಅನ್ನುವಂತ ನಿರೀಕ್ಷೆ ಇತ್ತು. ಯಾಕೆಂತಂದ್ರೆ ಆ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರು ಅಥವಾ ಕೆಲಸಕ್ಕೆ ಹೋಗೋರೆಲ್ಲ ಕೆಲಸಕ್ಕೆ ಹೋಗಿರ್ತಾರೆ, ಜೊತೆಗೆ ಬಿಸಿಲು ಜಾಸ್ತಿ ಇರುವಂತ ಹಿನ್ನೆಲೆಯಲ್ಲಿ ಯಾರು ಕೂಡ ಸೇರೋದಿಲ್ಲ ಅನ್ನುವಂತ ಒಂದು ನಿರೀಕ್ಷೆ ಇತ್ತು. ಆದ್ರೆ ಯಾವಾಗ ಇದು ಸಂಜೆ 7 ಗಂಟೆಗೆ ಶಿಫ್ಟ್ ಆಯ್ತು ಅಥವಾ 7 ಗಂಟೆ ನಂತರ ವಿಜಯ್ ಅವರು ಬಂದ್ರು, ಆವಾಗ ಪೀಕ್ ಅವರ್ ಆಗಿರೋದ್ರಿಂದ ಜನ ಕೆಲಸ ಮುಗಿಸ್ಕೊಂಡು ಎಲ್ಲ ಇಲ್ಲಿ ಬರ್ತಾ ಇದ್ರು. ಜೊತೆಗೆ ಸುತ್ತಮುತ್ತ ಕೆಲವೊಂದು ಕಾರ್ಖಾನೆಗಳಿದೆ. ಜೊತೆಗೆ ಏನ್ ಈಗಾಗಲೇ ಈ ಹಿಂದೆ ಒಂದು ಸಮಾವೇಶ ನಡೆಸಲಾಗಿತ್ತು ವಿಜಯ್ ಅವರು, ಅಲ್ಲಿಂದ ಕೂಡ ಸಾಕಷ್ಟು ಜನ ಇಲ್ಲಿಗೆ ಜಮಾವಣೆ ಆಗಿದ್ರು. ಇನ್ನು ನಾನು ಈ ದೃಶ್ಯಾವಳಿಗಳಲ್ಲಿ ಈ ಒಂದು ದೃಶ್ಯವನ್ನು ಕೂಡ ನಿಮ್ಗೆ ತೋರಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಯಾಕೆಂತಂದ್ರೆ ಈ ಒಂದು ರಸ್ತೆಯನ್ನ ನಾವು ನೋಡಬಹುದು, ಕೇವಲ ಒಂದು 60 ಅಡಿ ಇರುವಂತಹ ಒಂದು ರಸ್ತೆ ಆಗಿದೆ. ಈ ಒಂದು ರಸ್ತೆಯಲ್ಲಿ ಕೇವಲ ಅಂದ್ರೆ 1 ಕಿಲೋಮೀಟರ್ ಜನ ಸೇರಿದ್ರು ಕೂಡ ಒಂದು 10,000 ಜನ ಸೇರ್ಬೋದು. ಆದ್ರೆ ಯಾವಾಗ ಇದರಲ್ಲಿ ನೀವು ಈಗಾಗಲೇ ಹೇಳ್ತಾ ಇದ್ರಿ 27,000 ಜನ ಅಂತ ಹೇಳಿ, 27,000 ಜನಕ್ಕೂ ಅಧಿಕ
ಇಲ್ಲಿ ಜನ ಸೇರಿರುವಂತ ಸಾಧ್ಯತೆ ಇದೆ. ಯಾಕೆಂತಂದ್ರೆ ಈ ಒಂದು ಪ್ರದೇಶದಲ್ಲೇ ಏನು ನಿನ್ನೆ ವಿಜಯ್ ಅವರು ಒಂದು ಭಾಷಣವನ್ನ ಮಾಡ್ತಾರೆ, ಆದ್ರೆ ಇಲ್ಲಿಂದ ಸುಮಾರು ಒಂದು 2.5 ಕಿಲೋಮೀಟರ್ ದೂರದಲ್ಲಿ ಒಂದು ಸರ್ಕಲ್ ಬರುತ್ತೆ, ಅಂದ್ರೆ ಒಂದು ಹೈವೇ ಬರುತ್ತೆ, ಕರೂರಿನ ಹೈವೇ ಏನಿದೆ ಆ ಒಂದು ಹೈವೇಗೆ ಜಾಯಿಂಟ್ ಆಗುತ್ತೆ ಈ ರಸ್ತೆ. ಅಲ್ಲಿ ತನಕ ಕೂಡ ಇದೇ ರೀತಿಯಾದಂತಹ ದೃಶ್ಯಾವಳಿಗಳನ್ನ ನಾವು ನೋಡಬಹುದು. ರಾಶಿ ರಾಶಿ ಚಪ್ಪಲಿಗಳು ಅಥವಾ ಅಲ್ಲಲ್ಲಿ ಬಿದ್ದಿರುವಂತಹ ಫ್ಲಾಗ್ಗಳು, ಈ ರೀತಿಯಾದಂತಹದ್ದು, ಜೊತೆಗೆ ಸಿಕ್ಕ ಮರಗಳನ್ನ ಹತ್ತು ಅಲ್ಲಿಂದ ಕೆಳಗೆ ಬಿದ್ದಿರುವಂತಹ ದೃಶ್ಯಾವಳಿಗಳನ್ನ ಕೂಡ ನಾವು ನೋಡಬಹುದು. ಮಧು, ಈ ಎಲ್ಲಾ ಘಟನೆಗಳು ಅಥವಾ ಈ ಎಲ್ಲಾ ಕಾರಣಗಳು ಈ ಒಂದು ದೊಡ್ಡ ದುರಂತಕ್ಕೆ ಕಾರಣ ಅಂತಂದ್ರೆ ತಪ್ಪಾಗಲ್ಲ ಮಧು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.